ಜೆಡಿಎಸ್ ಬಿಜೆಪಿ ಸಮನ್ವಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇದೆ ಸರ್. ಇತ್ತೀಚೆಗೆ ಸಮನ್ವಯತೆ ಕೊರತೆ ತುಂಬಾ ಇದೆ. ಹೋರಾಟದ ವಿಚಾರ ರಾಜ್ಯ ರಾಜಕಾರಣದ ಬಗ್ಗೆ ಕೊರತೆ ಮಾಧ್ಯಮದಲ್ಲಿದೆ ಅಷ್ಟೇ ಹೊರತು ನಮ್ದು ಜೆಡಿಎಸ್ ಮತ್ತೆ ಯಾವ ರೀತಿ ಕೊರತೆ ಇಲ್ಲ. ಸೆಪ್ಟೆಂಬರ್ 9ರಿಂದ ನೀವು ಕೂಡ ಯಾವ್ದ್ರ ಬಗ್ಗೆ ಇಲ್ಲಪ್ಪ, ನಾನೀಗಾಗಲೇ ರಾಜ್ಯದ ಅಧ್ಯಕ್ಷನಾಗಿ, ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪಕ್ಷವು ನಮ್ಮ ಕರ್ತವ್ಯ. ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ರೈತರನ್ನ ಮರೆತಿದ್ದಾಗ, ಭೀಕರ ಮಳೆಯಿಂದ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ, ಗುಲ್ಬರ್ಗ, ರಾಯಚೂರು, ಯಾದಗಿರಿ ತೊಗರೆ ಬೆಳೀತಕ್ಕಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಬೆಳಗಾವಿ, ಹುಬ್ಳಿ, ಧಾರವಾಡ, ಹಾವೇರಿ, ಇಲ್ಲಿ ಹತ್ತಿ ಮತ್ತು ಇಲ್ಲಿ ಈರುಳ್ಳಿ ಬೆಳೀತಕ್ಕಂಥ ರೈತರು ಅವರು ಕೂಡ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಅಲ್ಲೂ ಕೂಡ ರೈತರು ಪರದಾಡ್ತಾ ಇದ್ದಾರೆ. ನಮ್ಮ ಮಲೆನಾಡು ಪ್ರದೇಶದಲ್ಲಿ ಶಿವಮೊಗ್ಗ ಆ ಕಡೆ ಇವತ್ತು ಮೆಕ್ಕೆಜೋಳ ಬೆಳೀತಕ್ಕಂಥ ಅವರು ರೈತರು ಸಂಕಷ್ಟದಲ್ಲಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾವೆಲ್ಲ ಜಿಲ್ಲೆಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೇನೆ. ಎಲ್ಲ ನಮ್ಮ ಶಾಸಕ ಮಿತ್ರರು, ಸಂಸದರು ಕರ್ಕೊಂಡು ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ನಮ್ಮ ಕರ್ತವ್ಯ ಇದೆ. ಅದನ್ನು ಅದಕ್ಕೆ ನಾವೆಲ್ಲರೂ ಕೂಡಿ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಮಾನ್ಯ ಶಾಸಕನ ತರಬೇತಿ ಮಾಡಿದ್ರೆ, ಇನ್ನು ಸವದತ್ತಿ ಭಾಗದಿಂದ ವಿಪಕ್ಷ ಮಾನ್ಯವರಿಗೆ ಅವರಿಗೆಲ್ಲ ಆಗಿದ್ದಂಥ ನಮ್ಮ ಇದು ಅವರೆಲ್ಲ ಸಹಕಾರ ಮಾಡಿ, ಸೊ ಅವರು ಪ್ರಭುನವರು ಅವರೆಲ್ಲರೂ ಸೇರಿ ಸಹಕಾರ ಕೊಟ್ಟು ವಿಪಕ್ಷ ಮಾನ್ಯವರಿಗೆ ಸವದತ್ತಿಯಿಂದ ಅವಿರೋಧ ಆಯ್ಕೆ ಮಾಡಿದ್ರು. ಸೊ ಇಲ್ಲಿದ ರೈತರಿಗೆ ನಾಳೆ ಡಿಸಿಸಿ ಬ್ಯಾಂಕ್ ಸಮಾಧಾನದಲ್ಲಿ ಶಾಂತಿ ಇಲೆಕ್ಷನ್ ಆಗಬೇಕು. ಮುಂದಿನ ದಿನ ಅಂದರೆ ಎರಡೂ ಭಾಗದ ರೈತರಿಗೆ ಈ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಇಲೆಕ್ಟ್ ಆಗಿ ಹೋಗ್ತಾರೆ. ಬ್ಯಾಂಕ್ ಮುಖಾಂತರ ಹಿಂದೇನೆಲ್ಲ ನಮ್ಮ ಹಿಂದಿನ ದಿವಂಗತ ಆನಂದ್ ಮಾನವರು ಕೆಲಸ ಮಾಡಿದ್ರು, ಅವ್ರಿಗೆ ಹೆಚ್ಚು ಕೆಲಸ ಇವರೆಲ್ಲ ಇಬ್ಬರು ನಿಗದಿತ ಮಾಡಿ ರೈತರಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಗೆ ಇಷ್ಟ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವಿರೋಧ ಆಯ್ಕೆ ಮಾಡ್ತಾ ಇದ್ವಿ. ಮತ್ತು ಸವದತ್ತಿ ಅರಗಟ್ಟಿ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಪಾರ್ಟಿ ಪಕ್ಷದ ಮುಖಂಡರು ತಮ್ಮ ಮಾಧ್ಯಮ ಸ್ನೇಹಿತ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಈ ತರ ನಾವು ನಿರ್ಣಯ ತಗೋತಾರೆ, ಅದಕ್ಕೆಲ್ಲ ಸಂಪೂರ್ಣ ಎಲ್ಲರೂ ಸಹಕಾರ ಕೊಡಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಂಡು ಎರಡೂ ಒಂದು ಸವದತ್ತಿ ಅರಗಟ್ಟಿ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥ ಬ್ಯಾಂಕಿಗೂ ಒಳ್ಳೇದಾಗ್ತೈತಿ, ತಾಲೂಕಿಗೂ ಒಳ್ಳೇದಾಗ್ತೈತೆ ಅಂತ ಇದೆಲ್ಲ. ಯಾಕಂದ್ರೆ ಈ ಎರಡೂ ಸೀಟ್ ಗಮನಿಟ್ಟು ನಾ ಈಗಾಗಲೇ ಮಾಧ್ಯಮ ಮುಖಾಂತರ ಸಾಕಷ್ಟು ಹೇಳಿದ್ವಿ. ನಾವೆಲ್ಲರೂ ಜನರ ಆಶೀರ್ವಾದದಿಂದ, ದೇವರ ಆಶೀರ್ವಾದ ಈ ಸಲ 16ರಲ್ಲಿ 12 ಸೀಟ್ ನಾವು ಗೆದ್ದೇ ಗೆಲ್ತೀವಿ. ಮತ್ತು 12 ಸೀಟ್ ಗೆದ್ದ ನಂತರ ನಾವು ಖಂಡಿತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಒಂದೇ ಗುಂಪಿನವ್ರು ಮಾಡ್ಕೋತೀವಿ. ಅದನ್ನ ಮುಂದಿನ ದಿನಮಾನದಲ್ಲಿ ಈಗ 60,000 ಕೋಟಿ ಬ್ಯಾಂಕ್ ಇರೋದನ್ನ ಎಲ್ಲ, ಯಾಕಂದ್ರೆ ಮೊದಲದಲ್ಲಿ ಸುಮಾರು 100 ವರ್ಷದ ಬ್ಯಾಂಕ್ ಅಂತ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ನಾವು ಹೋದ್ರಿ. ಈಗ ನಾವು ಎಲ್ಲ ಕೂಡಿ 6,500 ಕೋಟಿ ಡಿಪಾಸಿಟ್ ತೆಗೆದ್ವಿ. ಸಾಲ 3,400 ಕೋಟಿ 0% ಕೊಟ್ಟಿದ್ವಿ. ಮುಂದಿನ ದಿನಮಾನದಲ್ಲಿ ಇದೇ ಬ್ಯಾಂಕು 10,000 ಕೋಟಿಗೆ 5% ಡಿಪಾಸಿಟ್ ಹೋಗ್ಬಿಟ್ಟು ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಬರುತ್ತೆ. ಯಾಕಂದ್ರೆ 0% ಸಾಲ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಇಂಥ ಒಳ್ಳೆ ಒಳ್ಳೆ ಸ್ಕೀಮ್ ಎಲ್ಲ ಮುಂದಿಟ್ಕೊಂಡು ಎಷ್ಟು ಸಾಧ್ಯತೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಸೀಟ್ ನಾವಿರೋ ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅನಿವಾರ್ಯ ಬಂದಲ್ಲಿ ಚುನಾವಣೆ ಮಾಡ್ತೀವಿ. ಇದಕ್ಕೆಲ್ಲ ಇದೇನು ಸವದತ್ತಿ ಅರಗಟ್ಟಿ ಅವಿರೋಧ ಆಯ್ಕೆ ಮಾಡಲು ಭಾಳ ಜನ ಸಹಕಾರ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಯರಗಟ್ಟಿ ಭಾಗದವರು, ಸವದತ್ತಿ ಭಾಗದವರು, ವಿಶೇಷವಾಗಿ ಮಾನ್ಯ ಶಾಸಕರು, ವಿಪಕ್ಷ ಎಲ್ಲ ಏನು ಈ ಸರ್ಕಾರ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವ್ರು ತಮ್ಮ ಮುಖಾಂತರ ಅನಂತ ಕೋಟಿ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮುಂದಿನ ದಿನದಲ್ಲಿ ಖಂಡಿತ ಒಳ್ಳೆಯದಾಗ್ತದೆ. ಇದು ಇವತ್ತೆಲ್ಲ ನಾವು ಮೀಟಿಂಗ್ ಮಾಡಿ ಅವರೆಲ್ಲ ಅನುಷ್ಠಾನ ಇವತ್ತು ಘೋಷಣೆ ಮಾಡ್ತಾರೆ. ಇದರ ಜೊತೆಗೆ ಎಲ್ಲ ನಮ್ಮ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಅವ್ರಿಗೆ ನಮ್ಮ ಅಜಿತ್ ದೇಸಾಯಿ ಅವರಿಗೆ, ಯಾಕಂದ್ರೆ ಅವ್ರಿಗೆ ನೀವು ಹಿಂದೆ ಕಟ್ತೀರಿ, ಮುಂದೆ ಅವ್ರಿಗೆ ಏನು ಮಾಡ್ತೀರಿ ಅಂತಂದ್ರೆ ಅದಕ್ಕೆ ನಾವು ಹೇಗೆ ಇದನ್ನು ಹಿಂದೆ ಕರ್ಕೊಂಡು ಸಹಕಾರ ಮಾಡಬೇಕು. ಮತ್ತು ಅವ್ರಿಗೆ ಯಾಕಂದ್ರೆ ಏನಾಗುತ್ತೆ, ಬೆಳಗಾವಿ ಹಾಲು ಒಕ್ಕೂಟದಲ್ಲಿ 2 ಆಡಳಿತ ಮಂಡಳಿ ಸದಸ್ಯರು ಇರ್ತಾರಂದ್ರೆ, ನಾನು ಡೈರೆಕ್ಟ್ ಇರ್ತಾರಂದ್ರೆ ಅದನ್ನೊಂದು ನನ್ನ ಕ್ಷೇತ್ರಕ್ಕೆ ತಗೋತಾ ಇದ್ದೀನಿ, 60 ಕ್ಷೇತ್ರದ. ಇನ್ನೊಂದಂದ್ರೆ ನನಗೂ ಕ್ಷತ್ರಿಯ ಸಮಾಜಕ್ಕೊಂದು ಪ್ರತಿನಿಧಿ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಬೆಳಗಾವಿ ಹಾಲು ಒಕ್ಕೂಟದ ಅವರು ನಾನು ನಿರ್ದೇಶನ ಮಾಡ್ಕೊತಾ ಇದ್ದೀನಿ ಎರಗಟ್ಟಿಗೆ. ಒಂದು ನಮ್ಮ 60 ವಿಧಾನಸಭಾ ಕ್ಷೇತ್ರ ಮಾಡ್ಕೊತಾ ಇದ್ದೀನಿ. ಮಾಡಂದ್ರೆ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡಿ ನಾವೆಲ್ಲ ನಮ್ಮ ಜನಕ್ಕೂ ಹೇಗೆ ನೋಡಪ್ಪ ಅವ್ರಿಗೆ ನಾವು ಕೆಡಿಸಲ್ಲ, ಅವರು ಗೌರವಪೂರ್ವಕವಾಗಿ ಅವ್ರಿಗೊಂದು ಅಧಿಕಾರ ಕೊಡ್ತಾ ಇದ್ದೀವಿ. ಅವ್ರ ಅಧಿಕಾರದಾಗಿರ್ತಾರು ಎಲ್ಲ ಕೂಡ. ಯಾಕಂದ್ರೆ ಈಗ 2 ಜನ ಡೈರೆಕ್ಟರ್ ನಿಮ್ಮ ಸೌದತ್ತಿಗೆ, ಈಗ ಒಕ್ಕೂಟದವ್ರು 3ನೇ ಜನ ಡೈರೆಕ್ಟರ್ ಇರ್ತಾರೆ. ಎಲ್ಲ ಕೂಡ ರೈತರು ಒಳ್ಳೆ ಕೆಲಸ ಮಾಡಬೇಕು. ಅದಕ್ಕೆ ಸಂಬಂಧ ಮಾಧ್ಯಮದವ್ರು ಹೇಳಿ ನಮಗೆ ಅದು ಕೆಲವೊಂದು ವಿಚಾರ ಇಲ್ಲೇ ಹೇಳ್ತಂತೇಳಿ
ಅದಕ್ಕೆ ಅವರೆಲ್ಲ ಇದ್ದಂತ ಸೊಸೈಟಿ ಸದಸ್ಯರು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅಂದ್ರೆ ಮಾನ್ಯ ಶಾಸಕ ಈ ಭಾಗದ ಡೈರೆಕ್ಟ್ ಆದ ನಂತರ ನಮ್ಮ ಸೊಸೈಟಿಗೆ ನಮಗೆ ಪಕ್ಕದ ಏನೂ ತೊಂದರೆ ಆಗದ ಮಾನ್ಯ ಶಾಸಕರು ಒಪ್ಕೊಂಡಾರದ ನಾವು ಯಾವ ಸೊಸೈಟಿಗೂ ನಾವು ತೊಂದರೆ ಮಾಡಿಲ್ಲ. ಈ ಕಡೆ ಸದಸ್ಯರಿರ್ಬೋದು ಅಥವಾ ಎಲ್ಲಕ್ಕೆ ಇರ್ಬೋದು, ಯಾರೋ ರೈತರಿಗೆ ತೊಂದರೆ ಆಗದ ಯಾವ ಸೊಸೈಟಿಗೆ ಇದಾಗಲ್ಲ. ಇಬ್ಬರು ಆಡಳಿತ ಮಂಡಳಿ ಸದಸ್ಯರು ನಿಮ್ಮೆಲ್ಲರ ಆಶೀರ್ವಾದ ದೇವಿ ಎಲ್ಲಮತ ಆಶೀರ್ವಾದದಿಂದ ಅವಿರೋಧ ಆಯ್ಕೆ ಆಗೋದು ಸದಸ್ಯರಿದ್ದ ಇಬ್ಬರು ಅವಿರೋಧ ಆಯ್ಕೆ ಆಗ್ತವೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಮುಂದಿನ ಜನ್ಮದ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ ಎರಡೂ ತಾಲೂಕಿಗೆ ಇನ್ನೂ ಎಷ್ಟು ಕೆಲಸ ಮಾಡೋಕ್ಕೆ ಶಕ್ತಿ ಮೇಲೆ ಕೆಲಸ ಮಾಡಬೇಕು. ತಮ್ಮಲ್ಲಿ ಈ ವಿಷಯ ತಮ್ಮ ಗಮನ ಮುಖಾಂತರ ಎರಡೂ ತಾಲೂಕಿನ ಜನರಿಗೆ ತರಬೇಕಾಯ್ತು ತಂದಿದ್ದು. ಇದು ಮತ್ತೆ ತಮ್ಮದೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.